ಒಳಗಡೆ ಯಾಕೆ ಬರ್ತಾ ಇದ್ಯಾ? ಅಲ್ಲೇ ನಿಂತ್ಕೊಂಡು ಮಾತಾಡಿದ್ದಿದ್ರೆ ಆಗ್ತಿರ್ಲಿಲ್ವಾ? ನೋಡು ಆದಿ, ನಾನು ನಿನ್ನ ಹತ್ರ 10 ನಿಮಿಷ ಟೈಮ್ ಕೇಳಿದೆ. ನೀನು ಕೊಟ್ಟಿದ್ದಿದ್ರೆ ಎಲ್ಲ ಎತ್ಕೊಂಡು ನನ್ನ ಪಾಡಿಗೆ ನಾನು ಹೊರಗಡೆ ಹೋಗ್ತಾ ಇದ್ದೆ ತಾನೆ. ನೋಡು, ಟೈಮು ತುಂಬ ಪ್ರೆಷಿಯಸ್ಸು. 10 ನಿಮಿಷದಲ್ಲಿ ಆಗೋ ಕೆಲಸನ ನಾನು 2 ನಿಮಿಷದಲ್ಲಿ ಮುಗಿಸಿದ್ದೀನಿ. ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನನ್ನ ಫೋನ್ ಹೊಡೆದಾಕ್ದಿಲ್ಲ ಅದಕ್ಕ? ಏನ? ನಾನು ನಿನ್ನ ಫೋನ್ನ ಹೊಡೆದಾಕದ್ನ? ಯಾವಾಗ? ಏನು ಗೊತ್ತಿಲ್ದಿರೋ ಥರ ನಾಟಕ ಆಡ್ಬೇಡ ಆದಿ. ಬೇಕು ಅಂತಾನೆ ನನ್ನ ಫೋನ್ನ ಹೊರಗಡೆ ಬಿಸಾಕಿ ಹೊಡೆದಾಕ್ದೆ ತಾನೆ. ಹ್ಞೂ ಕಣೆ, ನಾನು ಬೇಕು ಅಂತಾನೆ ನಿನ್ನ ಫೋನ್ನ ಹೊರಗಡೆ ಬಿಸಾಕ್ದೆ. ಆದರೆ ನಿನ್ನ ಫೋನ್ನ ನಾನು ಹೊಡೆದಾಕ್ಲಿಲ್ಲ. ಅದು ಹೊಡೆದೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಬೇಜವಾಬ್ದಾರಿ ಮಾತಾಡ್ಬೇಡ ಆದಿ. ಯಾರು? ನಾನಾ? ನಿನ್ನ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು. ನಿಮ್ಮ ಅಣ್ಣ ಜಾಗ ಖಾಲಿ ಮಾಡ್ತಿದ್ದಂಗೆ ನೀನು ನಿನ್ನ ವಸ್ತುಗಳನ್ನ ಜವಾಬ್ದಾರಿಯಿಂದ ತಗೊಂಡು ಹೋಗಬೇಕಾಗಿತ್ತು. ಬೇಜವಾಬ್ದಾರಿತನ ನಂದಲ್ಲ, ನಿಂದು. ನೀನ್ ತಪ್ಪು ಮಾಡಿ ಅದನ್ನ ನನ್ನ ತಲೆ ಕಟ್ಬೇಡ ಆದಿ. ಏನ ತಪ್ಪ? ಹಕ್ಕಿ ಗೂಡ್ಗೆ ಹಾವು ಬಂದು ಸೇರ್ಕೊಂಡಂಗೆ ಸೇರ್ಕೊಂಡಿದ್ದಿದ್ದು ನೀನು. ತಪ್ಪು ಕೂಡ ನಿಂದೆ. ಏನೋ ಆಫ್ಟರ್ ಆಲ್ ಒಂದು ಫೋನ್ ಹೊಡೆದಾಕಿರೋದಕ್ಕೆ ನಿನ್ನ ತಲೆನೇ ಹೊಡೆದಾಕಿದ್ದೀನಿ ಅನ್ನೋ ಥರ ಆಡ್ತೀಯ. ಆ ಫೋನ್ಗೆ ಎಷ್ಟು ದುಡ್ಡು ಹೇಳು, ಬಿಸಾಕ್ತೀನಿ, ಹೋಗಿ ತಗೋ. ಎಲ್ಲನೂ ದುಡ್ಡಿಂದನೇ ಅಳಿಬೇಡ ಆದಿ. ಆತ ನನಗೆ ಪ್ರೀತಿಯಿಂದ ಕೊಡ್ಸಿರೋ ಫೋನ್ ಇದು. ನಮ್ಮ ತಾತ ತಾನೇ ಕೊಡ್ಸಿರೋದು. ಏನೋ ಇವರಪ್ಪ ಕಷ್ಟಪಟ್ಟು ದುಡ್ದು ಕೊಡ್ಸಿರೋ ಥರ ಆಡ್ತಾಳೆ. ಒಂದು ಫೋನ್ಗೆ ಇಷ್ಟೊಂದು ಎಮೋಷ್ನಲ್ ಡ್ರಾಮಾ ಬೇಕಾ? ನಾನೇ ಒಂದು ಫೋನ್ ತಂದ್ಕೊಡ್ತೀನಿ, ಇಟ್ಕೊಂಡು ಮಜಾ ಮಾಡಿ ಹೋಗೆ. ಅಬ್ಬಾ ಸದ್ಯ ತೊಲ್ಗುದ್ಲು. ಇವಳು ಬಂದಿದ್ದ ಫೋರ್ಸ್ ನೋಡಿದ್ರೆ ಮಿನಿಮಮ್ ಅರ್ಧ ಗಂಟೆ ನಾನು ತಲೆ ತಿನ್ನೋ ಪ್ರೋಗ್ರಾಮ್ ಹಾಕೊಂಡಿದ್ದಾಳೆ ಅಂದ್ಕೊಂಡಿದ್ದೆ. ಇವಳು ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಥೂ, ಓದೋ ಮೂಡೆ ಹಾಳಾಗೋಯ್ತು. ಇಷ್ಟು ಬೇಗ ಅಲಾರಾಮ್ ಮುಡ್ಕೋತಾ? ಟೈಮು ಸರಿಯಾಗಿ ಇದೆಯಲ್ಲ, ಆದರೆ ನಿದ್ದೆ ಸಾಕಾಗ್ತಾ ಇಲ್ವೇ? ಆದಿ, ನಿದ್ದೆ ಗೆಟ್ಟರೂ ಪರವಾಗಿಲ್ಲ, ಆ ಲಕ್ಷ್ಮಿಗಿಂತ ಒಂದೇ ಒಂದು ಮಾರ್ಕ್ಸ್ ಆದರೂ ಜಾಸ್ತಿ ತೆಗಿಬೇಕು. ಆದಿ ಕಂಡ್ರ ಈಗ ಫಸ್ಟ್ ಕ್ಲಾಸಾಗಿ ಓದ್ಕೊಂಡು ಫಸ್ಟ್ ರ್ಯಾಂಕ್ ಬರ್ಬೋದು. ತಾಯಿ ಸರಸ್ವತಿ, ಜಾಸ್ತಿ ತಲೆ ಕೆಡಿಸ್ದೆ, ನೀಟಾಗಿ ತಲೆ ಒಳಗಡೆ ಸೇರ್ಕೊಳ್ಳಮ್ಮ. ಆದಿ, ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್. ಈ ಹಾಳಾದ ನಿದ್ದೆ ರಾತ್ರಿ ಹೊತ್ತು ಬರಲ್ಲ, ಬೆಳಗ್ಗೆ ಹೊತ್ತು ಬಿಡಲ್ಲ. ನಿದ್ದೆ ಹೋಗಿಸ್ಬೇಕು ಅಂದರೆ ಏನು ಮಾಡಬೇಕು? ಕೆಫೀನ್ 130 ಕಾಫಿ ಕುಡಿದ್ಬಿಟ್ರೆ ನಿದ್ದೆ ಎಲ್ಲ ಹಾರೋಗ್ಬಿಡುತ್ತೆ.